ಚಂದ್ರನ ಮೇಲೆ ಮನುಷ್ಯನಿಟ್ಟಿರುವ ಈ ಪುಟ್ಟ ಹೆಜ್ಜೆ ಮನುಕುಲಕ್ಕೊಂದು ಬೃಹತ್ ಜಿಗಿತ. ಇದು ಇಡೀ ವ್ಯೋಮ ವಿಜ್ಞಾನದ ಚರಿತ್ರೆಯ ಪುಟಗಳಲ್ಲಿ ಅಜರಾಮರವಾಗಿರುವ ಪ್ರಸಿದ್ಧ ಸಾಲು. ಚಂದ್ರನ ಮೇಲೆ ತನ್ನ ಹೆಜ್ಜೆ ಊರುತ್ತಲೇ ನೀಲ್ ಆರ್ಮ್ಸ್ಟ್ರಾಂಗ್ ಈ ಸಂದೇಶವನ್ನು ಭೂಮಿಗೆ ರವಾನಿಸಿದ. ಆದರೆ ದುರಾದೃಷ್ಟವೆಂಬಂತೆ ಜುಲೈ 20, 1969 ಅಂದರೆ ಚಂದ್ರನ ಮೇಲೆ ಮನುಷ್ಯ ಹೆಜ್ಜೆ ಇಟ್ಟ ಎಂದು ಹೇಳಲಾದ ಮರುದಿನದಿಂದಲೇ ಮಿಷನ್ ಅಪೋಲೋ 11 ಚಂದ್ರನ ಮೇಲೆ ಇಳಿಯಿತ. ಅಮೆರಿಕ ಈ ರೀತಿ ನಾಟಕವಾಡಿ ನಾಸಾವನ್ನು ತನ್ನ ಜೊತೆ ಕೈಜೋಡಿಸುವಂತೆ ಮಾಡಿದ್ದ. ನಿಜಕ್ಕೂ ಮಾನವ ಚಂದ್ರನ ಮೇಲೆ ಹೆಜ್ಜೆ ಇಡಲು ಸಾಧ್ಯವ? ಯಾರೂ ಚಂದ್ರನ ಮೇಲೆ ಇಳಿಯದಿದ್ದರೂ ಅಮೆರಿಕ ಈ ರೀತಿ ನಾಟಕವಾಡಿದ್ದು ಯಾಕೆ ಎಂಬ ಅನುಮಾನಗಳ ಹುತ್ತ ಚಂದ್ರಯಾನದ ಸುತ್ತ ಬೆಳೆದು ಬಿಟ್ಟಿತ್ತು. ಇದು ನಾಸಾ ಮನುಕುಲಕ್ಕೆ ಮಾಡಿದ ಮೋಸ. ಇದರ ಬಗ್ಗೆ ಅಂದರೆ ದಿ ಗ್ರೇಟ್ ಮೂನ್ ಹ್ಯಾಕ್ಸ್ ಎಂಬ ವಿಚಾರಧಾರೆಯನ್ನು ಭೇದಿಸುವ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ. 12 ಜನರನ್ನು ಅಪೋಲೋ ನೌಕೆಗಳಲ್ಲಿ ಚಂದ್ರನತ್ತ ಕಳುಹಿಸಿದ ಅಮೆರಿಕ ಆ ಮೇಲಿನ 53 ವರ್ಷಗಳಲ್ಲಿ ಮತ್ತೆ ಯಾಕೆ ಚಂದ್ರನಲ್ಲಿ ಮಾನವನನ್ನು ಕಳಿಸುವ ಕಾರ್ಯವನ್ನು ಮಾಡಲಿಲ್ಲ ಎಂಬ ಪ್ರಶ್ನೆಗಳು ಚಂದ್ರಯಾನದ ಅನುಮಾನಾಗ್ನಿಗೆ ಪೆಟ್ರೋಲ್ ಅನ್ನು ಸುರಿಯುವ ಕೆಲಸವನ್ನು ಮಾಡಿತ್ತು. ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ತಾನು ನಡೆಸಿದ ಅಮಾನವೀಯ ಕೃತ್ಯಗಳಿಂದ ಗತ್ತಿನ ಜನರ ಗಮನ ಬೇರೆಡೆ ಸೆಳೆಯಲು ಅಂತರಿಕ್ಷ ಚಟುವಟಿಕೆಗಳಲ್ಲಿ ರಷ್ಯಾದ ಮೇಲೆ ಮೇಲುಗೈ ಸಾಧಿಸಿ ಸ್ಪೇಸ್ ರೇಸ್ನಲ್ಲಿ ತಾನೇ ಮುಂದಿದ್ದೇನೆಂದು ತೋರಿಸುವ ಸಲುವಾಗಿ ನಕಲಿ ಯೋಜನೆಯನ್ನು ರೂಪಿಸಿದ್ದ ಎಂಬ ಮಾತುಗಳು ಕೇಳಿಬಂದಿದ್ದವು. ಇಂತಹ ಅನುಮಾನಗಳನ್ನು ಒಳಹೊಕ್ಕು ನೋಡುವ ಪ್ರಯತ್ನ ಮಾಡಿದ್ದರಲ್ಲಿ ಅಮೆರಿಕದ ಪ್ರಜೆ ರಾಲ್ಫ್ ರೆನೆ ಪ್ರಮುಖ. ಅವರು ಅಪೋಲೋ 11ರ ವಿಡಿಯೋ ಚಿತ್ರಗಳನ್ನು ಪರೀಕ್ಷಿಸತೊಡಗಿದರು. ಎಲ್ಲಿಯವರೆಗೆ ಎಂದರೆ ಅಮೆರಿಕ ಚಂದ್ರನ ಮೇಲೆ ಮಾನವನನ್ನು ಇಳಿಸಿಯೇ ಇಲ್ಲ, ಜಾಯಿಂಟ್ ಲೀಪ್ ಫಾರ್ ಮ್ಯಾನ್ಕೈಂಡ್ ಎಂದು ಹೇಳುವ ಅಮೆರಿಕ ಇಡೀ ಜಗತ್ತಿನ ಕಣ್ಣಿಗೆ ಮಣ್ಣೆರಚಿತ್ತು ಎಂಬ ತೀರ್ಮಾನಕ್ಕೆ ಬರುವವರೆಗೆ ಅದು ಅನೇಕ ಲಾಜಿಕ್ಗಳನ್ನು ಆಧರಿಸಿ ಇವುಗಳನ್ನು ನೋಡುತ್ತಾ ಹೋದರೆ ಹೌದಲ್ಲ ಎನಿಸಿತು. ಅಪೋಲೋ ಗಗನನೌಕೆಯು ಚಂದ್ರನ ಮೇಲೆ ಇಳಿದ ಬಗ್ಗೆ, ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಆಲ್ಡ್ರಿನ್ ಚಂದ್ರನ ಮೇಲೆ ಇಳಿದು ನಡೆದಾಡಿದ ಬಗ್ಗೆ ಅಮೆರಿಕ ಬಿಡುಗಡೆ ಮಾಡಿದ್ದು ದುರ್ಬಲ ಚಿತ್ರಗಳು. ವಿಶ್ವವು ಆ ಸಂದರ್ಭದಲ್ಲಿ ಲೀಫ್ ಜಾಯಿಂಟ್ ಆಫ್ ಮ್ಯಾನ್ಕೈಂಡ್ ಎಂದು ಹೇಳುವ ಮಹತ್ತರ ಘಟನೆಯನ್ನು ಹೀಗೆ ದುರ್ಬಲ ಚಿತ್ರಗಳಲ್ಲಿ ನೋಡಿತ್ತು ಮತ್ತು ಬೆರಗಾಗಿತ್ತು. ಆದರೆ ಅದರಲ್ಲಿದ್ದದ್ದಾದರೂ ಏನು? ಬಿಳಿಯ ಭೂತದಂತಹ 2 ಆಕಾರಗಳು ಕಲ್ಲು ಮಣ್ಣು ಮತ್ತು ಧೂಳಿನ ಕಣಗಳ ಮಧ್ಯೆ ನಡೆದಾಡುತ್ತಿತ್ತು. ಅಚ್ಚರಿ ಎಂದರೆ ಇಂತಹ ವಿಶ್ವವಿಖ್ಯಾತ ಘಟನೆಯನ್ನು ಪರಿವೀಕ್ಷಣೆ ಮಾಡಲು ನಾಸಾ ನೇರ ಲಿಂಕ್ಗಳನ್ನು ಒದಗಿಸಿರಲಿಲ್ಲ. ನಿಜಕ್ಕೂ ನಾಸಾ ಬೇಕೆಂದೇ ಹೀಗೆ ಮಾಡಿದೆ ಮತ್ತು ಯಾರೂ ಪರೀಕ್ಷೆಗೊಳಪಡಿಸದಿರಲಿ ಎಂಬುದೇ ಅವರ ಉದ್ದೇಶವಾಗಿದೆ. ಈ ಚಿತ್ರವನ್ನು ಗಮನಿಸಿ. ಚಂದ್ರನಲ್ಲಿ ತೆಗೆಯಲಾಗಿದೆ ಎಂದು ಹೇಳಲಾದ ಈ ಚಿತ್ರದ ಹೆಲ್ಮೆಟ್ ಗಾಜಿನಲ್ಲಿ 2 ವ್ಯಕ್ತಿಗಳ ಪ್ರತಿಬಿಂಬ ಗೋಚರಿಸುತ್ತಿದೆ. ಚಂದ್ರನಲ್ಲಿ ಇಳಿದದ್ದೇ ಇಬ್ಬರಾದರೆ ಆ ಹೆಲ್ಮೆಟ್ ಗಾಜಿನಲ್ಲಿರುವ 3ನೇ ವ್ಯಕ್ತಿ ಯಾರು? ಅದಿರಲಿ, ಗಗನಯಾತ್ರಿಗಳು ಚಂದ್ರನಲ್ಲಿ ಕಾಲಿಟ್ಟ ಸಂದರ್ಭದಲ್ಲಿ ತೆಗೆಯಲ್ಪಟ್ಟವೆಂದು ಹೇಳಲಾದ ಸಾವಿರಾರು ಫೋಟೋಗಳಲ್ಲಿ ಒಂದೇ ಒಂದು ಫೋಟೋ ಸಹ ಬ್ಲರ್ ಆಗಿಲ್ಲ ಅಥವಾ ಕೆಟ್ಟದಾಗಿ ಫೋಕಸ್ ಮಾಡಲ್ಪಟ್ಟಿಲ್ಲ. ಅದೇ ಚಂದ್ರನ ಮೇಲೆ ಅತ್ಯಂತ ಶಕ್ತಿಯುತವಾದ ಕಾಸ್ಮಿಕ್ ರೇಡಿಯೇಷನ್ಗಳಿದ್ದರೂ ಅವರ ಫೋಟೋ ಫಿಲ್ಮ್ಗಳ ದಾಸ್ತಾನಿಗೆ ಯಾವುದೇ ಹಾನಿಯಾಗಿಲ್ಲ. ಇಷ್ಟು ನಿಖರತೆ ಚಂದ್ರನಲ್ಲಿ ಸಾಧ್ಯವಿದೆ. ಗಗನಯಾತ್ರಿಗಳು ತಮ್ಮ ಕ್ಯಾಮರಾದ ಫಿಲ್ಮ್ಗಳನ್ನು ಬದಲಾಯಿಸಲು, ಕ್ಯಾಮರಾ ಜೋಡಿಸಲು, ಲೆನ್ಸ್ ಅಡ್ಜಸ್ಟ್ ಮಾಡಲು, ಫಿಲ್ಟರ್ಗಳನ್ನು ಸ್ವ್ಯಾಪ್ ಮಾಡಲು ಸಾಧ್ಯವಾಯಿತಲ್ಲ. ಅದು ಹೇಗೆ? ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಆ ಕಾಲದಲ್ಲಿ ಅಷ್ಟು ಬಲಿಷ್ಠ ಕ್ಯಾಮರಾಗಳೇ ಇರಲಿಲ್ಲ. ಚಂದ್ರನ ಮೇಲೆ ಏಕೈಕ ಬೆಳಕಿನ ಮೂಲ ಎಂದರೆ ಅದು ಸೂರ್ಯ. ಫೋಟೋಗಳಲ್ಲಿ 2-3 ಕೋಣಗಳಲ್ಲಿ ಬೆಳಕು ಬಿದ್ದಿದೆ. ಆದರೆ ಅಲ್ಲಿದ್ದ ಬೆಳಕಿನ ಮೂಲವಾದರೂ ಯಾವುದು? ಅದಲ್ಲದೆ ಚಂದ್ರನಲ್ಲಿ ಊರಲಾದ ಅಮೆರಿಕ ಬಾವುಟ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಎಂಬ ಅಕ್ಷರಗಳು ಛಾಯಾಚಿತ್ರಗಳಲ್ಲಿ ಅತ್ಯಂತ ಪ್ರಖರವಾಗಿ ಎದ್ದು ಕಂಡ್ರೆ ಅದರ ಸುತ್ತಲಿನ ವಿವರಗಳು ಮುಸುಕಾಗಿ ಕಾಣುತ್ತದೆ. ಅತ್ಯುತ್ತಮ ಜಾಹೀರಾತು ಏಜೆನ್ಸಿಗಳಿಗೆ ಇಂತಹ ನಿಖರವಾದ ಫೋಟೋಗಳನ್ನು ತೆಗೆಯಲು 100 ತಾಸುಗಳು ಬೇಕಾದರೆ ಗಗನಯಾತ್ರಿಗಳು ಇದನ್ನು ಹೇಗೆ ಸ್ವಯಂ ನಿಯಂತ್ರಿಸಿಕೊಂಡರು ಎಂಬುದೇ ಯಕ್ಷ ಪ್ರಶ್ನೆ. ಪ್ರಶಸ್ತಿ ವಿಜೇತ ಬ್ರಿಟಿಷ್ ಛಾಯಾಗ್ರಾಹಕ ಡೇವಿಡ್ ಪರ್ಸೆ ಎಂಬಾತ ಈ ಛಾಯಾಚಿತ್ರದಲ್ಲಿ ಲಭ್ಯವಾದ ನೆರಳು ಅತ್ಯಂತ ಪ್ರಖರವಾದ ಬಹುಮುಖ ವಿದ್ಯುತ್ ದೀಪಗಳಿಂದ ಮಾತ್ರ ಸೃಷ್ಟಿಸಲು ಸಾಧ್ಯ ಅಥವಾ ಭಾರಿ ಶಕ್ತಿಯುತ ಸ್ಯಾಟಲೈಟ್ಗಳಿಂದ ಮಾತ್ರ ಸಾಧ್ಯ ಎಂದು ಹೇಳುವುದರ ಮೂಲಕ ಈ ಫೋಟೋಗಳು ಸಂಪೂರ್ಣ ನಕಲಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅದಲ್ಲದೆ ಅಪೋಲೋ 11ರಿಂದ 17ರವರೆಗೆ ನೌಕೆಗಳಲ್ಲಿ ಒಟ್ಟು 12 ಜನ ಪ್ರಯಾಣ ಮಾಡಿದರು. ನಾಸಾದ ಬಳಿ ಇವರು ಎಷ್ಟೆಷ್ಟು ಫೋಟೋಗಳನ್ನು ಕ್ಲಿಕ್ಕಿಸಿದರು, ಎಷ್ಟು ಕಾಲ ಚಂದ್ರನ ನೆಲದಲ್ಲಿದ್ದರು ಎಂಬ ಮಾಹಿತಿ ಇಲ್ಲದಿದ್ದರೂ ಲೂನಾರ್ ಸರ್ಫೇಸ್ ಜನರಲ್ನ ವೆಬ್ಸೈಟ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳಿವೆ.
ಇದರ ಪ್ರಕಾರ ಇಡೀ ಅಪೋಲೋ ಮಿಷನ್ಗಳಲ್ಲಿ ಒಟ್ಟಾರೆ 5771 ಫೋಟೋಗಳನ್ನು ತೆಗೆಯಲಾಯಿತು. ಒಟ್ಟಾರೆಯಾಗಿ ಈ ನೌಕೆಗಳು ಚಂದ್ರನ ಮೇಲಿದ್ದ ಅವಧಿ 4843 ಮಿನಿಟುಗಳು. ಆದರೆ ತಮ್ಮೆಲ್ಲ ಇತರೆ ಕೆಲಸ ಕಾರ್ಯಗಳ ಜೊತೆಗೆ ಗಗನಯಾತ್ರಿಗಳು ಪ್ರತಿ ನಿಮಿಷಕ್ಕೆ 1.19 ಚಿತ್ರಗಳನ್ನು ತೆಗೆದಿದ್ದಾರೆ ಎಂಬುದು ಕಲ್ಪನೆಗೂ ನಿಲುಕದ ವಿಚಾರ. ಇದನ್ನೆಲ್ಲ ಗಮನಿಸಿದ ಮೇಲೆ ಚಂದ್ರಯಾನದ ಸತ್ಯಾಸತ್ಯತೆಯನ್ನು ನೀವೇ ತೀರ್ಮಾನಿಸಿಕೊಳ್ಳಿ ಎನ್ನುತ್ತಾರೆ ಚಂದ್ರಯಾನ ನಕಲಿವಾದಿ. ಸೂರ್ಯನಿಂದ ಹೊರಸೂಸುವ ಭೀಕರ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಚಂದ್ರನ ಮೇಲ್ಮೈ ತುಂಬಿ ಹೋಗಿದೆ. ಚರ್ನೋಬಿಲ್ ದುರಂತದಲ್ಲಿ ಸೋರಿಕೆಯಾಗಿದ್ದು ಕೇವಲ ಹನಿಗಳಷ್ಟು ರೇಡಿಯೇಷನ್ ಯುಕ್ತ ಕೆಮಿಕಲ್ಗಳು. ಆದರೆ ಅಲ್ಲಿ ರಕ್ಷಣಾ ಕಾರ್ಯಗಳನ್ನು ಕೈಗೊಂಡ ಸಿಬ್ಬಂದಿಗಳು ಭಾರೀ ಪ್ರಮಾಣದ ರಕ್ಷಣಾ ಕವಚಗಳನ್ನು ತೊಟ್ಟಿದ್ದರು. ನಲ್ಲಿನ ಚರ್ನೋಬಿಲ್ಗಿಂತಲೂ ಲಕ್ಷಾಂತರ ಪಟ್ಟು ಹೆಚ್ಚು ವಿಕಿರಣಗಳಲ್ಲಿ ಆ ಗಗನಯಾತ್ರಿಗಳು ನಡೆದಾಡಿ ಬಂದಿದ್ದಾದರೂ ಯಾಕೆ ಯಾರಿಗೂ ಕ್ಯಾನ್ಸರ್ ಬರಲಿಲ್ಲ? ಅದು ಭಾರೀ ರಕ್ಷಾ ಕವಚಗಳನ್ನು ಧರಿಸಿದ್ದರು. 16ರಲ್ಲಿ ನೌಕೆಯು ಚಂದ್ರನ ಮೇಲ್ಮೈಯಿಂದ ನಭಕ್ಕೆ ನೆಗೆಯುವ ದೃಶ್ಯವನ್ನು ಚಿತ್ರೀಕರಿಸಲಾಗಿದೆ. ಚಂದ್ರಯಾನಕ್ಕೆ ಹೋದ ಎಲ್ಲರೂ ಅಪೋಲೋ ವಾಹನದಲ್ಲಿ ಕುಳಿತು ಮರಳುತ್ತಿದ್ದಾಗ ಚಂದ್ರನ ಮೇಲಿಂದ ಅಪೋಲೋ ನೌಕೆ ಮೇಲಕ್ಕೆ ಹಾರುವುದನ್ನು ಚಿತ್ರಿಸಿದವರಾದರೂ ಯಾರು? ಚಂದ್ರನ ಮೇಲೆ 17 ಟನ್ ತೂಗುವ ಅಪೋಲೋ ನೌಕೆಗಿಂತ ನೀಲ್ ಆರ್ಮ್ಸ್ಟ್ರಾಂಗ್ ರವರ ಪಾದವೇ ಹೆಚ್ಚಿನ ಆಳವಾದ ಗುರುತನ್ನು ಮಾಡಿದೆ. ಮಾನವ ಸಹಿತ ಚಂದ್ರಯಾನ ಮಾಡಿದ್ದೇವೆಂದು ಹೇಳಿಕೊಳ್ಳಲೆಂದು ಹೊರಟ ಅಮೆರಿಕ ಈ ಕಸರತ್ತಿನಲ್ಲಿ 10 ಜನ ಗಗನಯಾತ್ರಿಗಳು ಮತ್ತು 2 ನಾಗರಿಕರನ್ನು ಕೊಂದಿರುವ ಅನುಮಾನಗಳು ಬಹಿರಂಗವಾಗದೇ ಏನು ಉಳಿದಿಲ್ಲ. ಇವರ ಸಾವಿನ ಕಾರಣವನ್ನು ಭೇದಿಸಲು ಹೊರಟಾಗ ಗೋಚರಿಸುವುದು ಉದ್ದೇಶಪೂರ್ವಕವೋ ಎಂಬಂತಿರುವ ಸಾಲು ಸಾಲು ದುರ್ಘಟನೆಗಳು. ಇವುಗಳನ್ನು ಕೂಲಂಕುಷವಾಗಿ ಗಮನಿಸಿದರೆ ಏಲಿಯಟ್ ಸಿ ಮತ್ತು ಚಾರ್ಲ್ಸ್ ಬೆಸೆಟ್ ಎಂಬ ಗಗನಯಾತ್ರಿಗಳು ಜೆಟ್ ಟ್ರೇನರ್ T-38 ಅಪಘಾತದಲ್ಲಿ ಮೃತರಾದರು. ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನ ಗಗನಯಾತ್ರಿಗಳಾದ ವರ್ಜಿಲ್ ಗ್ರಿಝೋಮ್ ಮತ್ತು ರೋಜರ್ ಚಾಫಿ ಒಳಗೊಂಡಂತೆ ಎಡ್ವರ್ಡ್ ಹಿಗ್ಗನ್ ವೈಟ್ ಎಂಬಾತ ಇದ್ದ ಅಪೋಲೋ 1 ಗಗನ ನೌಕೆ ಆಕಸ್ಮಿಕವಾಗಿ ಸ್ಫೋಟಗೊಂಡು ಇವರುಗಳು ಬೆಂಕಿಯಲ್ಲಿ ಬೆಂದು ಹೋಗುವಂತಾಯಿತು. ಅಪೋಲೋ 7ರಲ್ಲಿ ಸೇವೆ ಸಲ್ಲಿಸಿದ್ದ ಎಡ್ ಗಿವೆನ್ಸ್ ಕಾರು ಅಪಘಾತದಲ್ಲಿ ಮೃತಪಟ್ಟರು. ರಾಬರ್ಟ್ ಲಾರೆನ್ಸ್ ಎಂಬಾತ ಜೆಟ್ ಅಪಘಾತದಲ್ಲಿ ದುರ್ಮರಣಕ್ಕೀಡಾದ. ಥಾಮಸ್ ರೊನಾಲ್ಡ್ ಬ್ಯಾಕಿನ್ ಎಂಬಾತ ಅಪೋಲೋ 1 ದುರಂತದ ಬಗೆಗಿನ 300 ಪುಟಗಳ ವರದಿಯನ್ನು ಸಿದ್ಧಪಡಿಸಿದ. ಇದರಲ್ಲಿ 55 ಪುಟಗಳ ವರದಿ ಮಾಧ್ಯಮಗಳ ಕೈ ಸೇರಿತು. ಇದಾದ 15 ದಿನಗಳ ಬೆನ್ನಲ್ಲೇ ಈತ ತನ್ನ ಕುಟುಂಬ ಸಮೇತ ಕಾರಿನಲ್ಲಿ ಹೋಗುವಾಗ ಕಾರಿನ ಮೇಲೆ ರೈಲು ಹರಿದು ಈತನ ಕುಟುಂಬ ಸರ್ವನಾಶವಾಗಿದೆ. ಸತ್ಯ ಏನೆಂದು ಹೇಳಿಕೊಳ್ಳಲು ಅಪೋಲೋ 15ರ ಗಗನಯಾತ್ರಿ ಜೇಮ್ಸ್ ಇರ್ವಿನ್ ಒಪ್ಪಿಕೊಂಡಿದ್ದ ಎಂದು ಲೇ ಗೆಲ್ವಾನಿ ಎಂಬ ಕಾನ್ಸ್ಪಿರಸಿ ಥಿಯರಿಸ್ಟ್ ಹೇಳಿಕೊಂಡಿದ್ದ. ಚಂದ್ರನ ಮೇಲೆ ಕಾಲಿಟ್ಟದ್ದು ಕಟ್ಟುಕತೆ ಎಂದು ಬೀಡಿಸಲು ಹೊರಟಿದ್ದ ಇರ್ವಿನ್ ಅದಕ್ಕೂ ಮುಂಚೆ 1991ರಲ್ಲಿ ಹೃದಯಾಘಾತದಿಂದ ನಿಧನ ಹೊಂದಿದ್ದ. ಈ ವ್ಯಕ್ತಿಗಳೆಲ್ಲರೂ 1967ರಿಂದ 1969ರ ಅವಧಿಯಲ್ಲಿ ಮೃತಪಟ್ಟದ್ದು ಕಾಕತಾಳೀಯವಾದರೂ ಸತ್ಯ. ಇದೆಲ್ಲ ಅನುಮಾನಗಳಿಗೆ ನಾಸಾ ಉತ್ತರಿಸಿದ್ದರೂ ಚಂದ್ರನಲ್ಲಿ ಮಾನವನನ್ನು ಕಳುಹಿಸಿದ್ದೇನೆಂದು ಸುಳ್ಳಾಡಿದವರಿಗೆ ಈ ಅನುಮಾನಗಳಿಗೆ ಸುಳ್ಳು ಉತ್ತರವನ್ನು ನೀಡುವುದು ಕಷ್ಟವೇನಲ್ಲ. ಈ ಮಹತ್ತರ ಘಟನೆಯನ್ನು ಸಾಬೀತುಪಡಿಸಲು ನಾಸಾ ಮತ್ತೊಮ್ಮೆ ಮಾನವ ಸಹಿತ ಚಂದ್ರಯಾನವಾದ ಆರ್ಟಿಮಿಸ್ 2ಅನ್ನು 2024ರ ವೇಳೆಗೆ ಉಡಾವಣೆಗೆ ಸಿದ್ಧಗೊಳಿಸುತ್ತಿದೆ. ವಿಜ್ಞಾನದಲ್ಲಿ ಸಾಧನೆಯನ್ನು ಮಾಡುವ ಮೂಲಕ ಅಮೆರಿಕ ಯಾರದೋ ವಿರುದ್ಧ ಗೆದ್ದವೆಂದುಕೊಂಡರೂ ಲಾಭವಾಗುವುದು ಮನುಕುಲಕ್ಕೆ ಎಂಬುದು ಆಸಕ್ತಿಕರ ವಿಚಾರ. ಈ ಸಂಚಿಕೆ ಇಂತಹ ವಿಶ್ವವಿಖ್ಯಾತ ಘಟನೆಯನ್ನು ಸುಳ್ಳೆಂದು ವಾದಿಸಲಿಕ್ಕಲ್ಲ. ವಿಜ್ಞಾನ ಯಾವ ರೀತಿಯ ಅನುಮಾನಗಳಿಗೆ ವಾದ ವಿವಾದಗಳಿಗೆ ಕಾರಣವಾಗುತ್ತವೆ ಎಂಬುದಕ್ಕೆ ಇದೇ ಸಾಕ್ಷಿ. ಇದು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳೊಂದಿಗೆ ಭೇಟಿಯಾಗೋಣ. ಈವರೆಗೂ ಜೈ ಹಿಂದ್, ವಂದೇ ಮಾತರಂ.